ಹುಣಸೂರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾನುವಾರ ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕ್ನ ನೂತನ ಅಧ್ಯಕ್ಷ ದಡ್ವ ಸ್ವಾಮಿ ಗೌಡ್ರಿಗೆ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಸನ್ಮಾನಿಸಿ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್, ಹುಣಸೂರು ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ಒಂದೇ ಕುಟುಂಬದ ತಂದೆ ತಾಯಿ ಹಾಗೂ ಮಗ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದು, ಸಹಕಾರ ಕ್ಷೇತ್ರವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದು, ಇದರ ಪರಿಣಾಮವಾಗಿ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಯಲ್ಲಿರುವ ಸಹಕಾರ ಸಂಘಗಳ ಪೈಕಿ ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಸಹಕಾರಿ ಸಂಘಗಳು ನಷ್ಟದಲ್ಲಿರುವುದು ಇವರ ಆಡಳಿತ ವೈಖರಿಗೆ ಕಾಯ್ಗನ್ನಡಿಯಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಪ್ರವೇಶಿಸಬಾರದು ಎನ್ನುತ್ತಾರೆ. ಆದರೆ ಪ್ರಸ್ತುತ ದಿನಗಳಲ್ಲಿ ರಾಜಕೀಯ ಕ್ಷೇತ್ರ ಹಾಗೂ ಸಹಕಾರ ಕ್ಷೇತ್ರ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಾರ್ಯನಿರ್ವಹಿಸುತ್ತಿವೆ ಎಂದ ಅವರು, ಸಹಕಾರಿ ಸಂಘಗಳು ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿ ತಾಲೂಕಿನ ಸಹಕಾರ ಸಂಘಗಳ ಕೆಲ ಕಾರ್ಯದರ್ಶಿಗಳ ಕಾರ್ಯವೈಖರಿಯನ್ನ ಗಮನಿಸಬೇಕೆಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ದಡ್ವ ಸ್ವಾಮಿಗೌಡ, ಜಿಲ್ಲಾ ಸಹಕಾರ ಬ್ಯಾಂಕಿನ ಆಡಳಿತವನ್ನ ಕಾಂಗ್ರೆಸ್ ಹಿಡಿಯಲೇಬೇಕೆಂಬ ಪಣತೊಟ್ಟು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ರವರು ಶ್ರಮಿಸಿದ ಫಲವಾಗಿ ಇಂದು ಅವರೇ ಅಧ್ಯಕ್ಷರಾಗಬೇಕಿತ್ತು. ಆದರೆ ಕೆಲ ಕಾನೂನು ತೊಡಕುಗಳಿಂದ ಈ ಅವಕಾಶ ನನಗೆ ಸಿಕ್ಕಿದ್ದು, ಸಹಕಾರ ಸಂಘಗಳ ಮೂಲಕ ರೈತರ ಆರ್ಥಿಕ ಹಿತಾಸಕ್ತಿಯನ್ನ ಕಾಪಾಡುವುದು ತಮ್ಮ ಮೊದಲ ಆದ್ಯತೆಯಾಗಿದ್ದು, ರೈತಪರ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಗದ್ದಗಿರಿ ದೇವರಾಜ್, ಬ್ಲಾಕ್ ಅಧ್ಯಕ್ಷರುಗಳಾದ ರವಿ ಪ್ರಸನ್ನ, ಪ್ರೇಮಕುಮಾರ್, ಬಾಲಸುಂದರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಡಿಕೆ ಕುನ್ನೇಗೌಡ, ಕೂಡ ಅಧ್ಯಕ್ಷರಾದ ಎಚ್ಪಿ ಅಮರನಾಥ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಲ್ಕುಣಿಕೆ ಹಾಗೂ ಮುಖಂಡರುಗಳಾದ ಎಪಿ ಸ್ವಾಮಿ, ಅಣ್ಣಯ್ಯ ನಾಯ್ಕ್, ಜಯರಾಮ್, ಸಂಡೇಗೌಡ, ಬಿಳಿಕೆರೆ ಬಸವರಾಜ್, ಕುಪ್ಪುಸ್ವಾಮಿ, ಶಿವಲಿಂಗಪ್ಪ, ಎಸ್ ಜಯರಾಮ್, ಅಸ್ಗರ್ ಪಾಷಾ, ಟಿ ಕೃಷ್ಣ, ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಎಚ್ಎಸ್ ಕುಮಾರ್, ಪ್ರಚಾರ ಸಮಿತಿ ಅಧ್ಯಕ್ಷರುಗಳಾದ ರಾಮೇಗೌಡ, ಗಣಪತಿ ಇಂಡಲ್ಕರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸುನೀತಾ, ಜಯರಾಮೇಗೌಡ, ಮಹದೇವ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, NKS TV 4 ಹುಣಸೂರು. ನಿಷ್ಠಾವಂತ ಕುಟುಂಬಕ್ಕೆ ಚುನಾವಣೆಗಿಂತ ಒಂದು ತಿಂಗಳ ಮುಂಚೆ 10 ಲಕ್ಷ ಕೊಟ್ಬಿಟ್ರು. ಗೊತ್ತಾ ನಿಮಗೆ? ಲೋನು ಬಡ್ಡಿ ರಹಿತ ಸಾಲ ಅಂತ ಹೇಳಿದ್ರು, ಕೊಟ್ಬಿಟ್ರು. ಕೊಡ್ತಾ ಏನು ಮಾಡಿದ್ರು? ಕೇವಲ 1,10,000, 1,20,000 ರಿಲೀಸ್ ಮಾಡಿಬಿಟ್ರು. ಎಲೆಕ್ಷನ್ ಇನ್ನು ವಾರ ಐತೆ ಅಂದಂಗೆ 160 ಆವ್ರೇಜ್ ಅವ್ರ ಕುಟುಂಬದಲ್ಲಿ 50 ಓಟಿತ್ತು. ಅವ್ರು ಕಾಂಗ್ರೆಸ್ ಓಟ್ ಹಾಕ್ಸಿದ್ರು, ಕಾಂಗ್ರೆಸ್ ಅಂತ ಓಟ್ ಕೇಳಕ್ಕೆ ಬರಲಿಲ್ಲ, ನಿಂತ್ಕೊಂಡು. ಕೆಲವರು ನನ್ನ ರೈಟ್ ಹ್ಯಾಂಡ್ಗಳು ಸೊಸೈಟಿ ಲೋನ್ ತಗೊಂಡು ಸ್ಯಾಂಕ್ಷನ್ ಆದವರು ಎಲೆಕ್ಷನ್ ಚುನಾವಣೆ ದಿನ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಅಷ್ಟು 10 ಲಕ್ಷ ರೂಪಾಯಿ ಕವರ್ ಇತ್ತು ಹಂಗೆ. ಅದಾದ್ಮೇಲೆ ಹೇಳ್ತೀನಿ ಕೇಳಿ, ಅವ್ರು ಗೆದ್ದ ಮೇಲೂ ಕೂಡ, ಶಾಸಕರಾದ್ಮೇಲೂ ಕೂಡ 9 ರಿಂದ 10 ತಿಂಗಳು ಅವರೇನೆ ಅಧ್ಯಕ್ಷರಲ್ಲಿ. ಏನಪ್ಪ, ಅವರೇ ಅಧ್ಯಕ್ಷರಾಗಿದ್ರು MDCCದು, ಶಾಸಕರಾಗಿ ಅದು ಬಾಕಿ ಕೊಡ್ಬೇಕಾಗಿತ್ತಲ್ಲ. ಇನ್ನು 8,80,000, 8,90,000 ಕೊಡ್ಬೇಕಾಗಿತ್ತಲ್ಲ, ಕೊಡ್ಲಿಲ್ಲ. ನನ್ನ ಮೇಲೆ ಎತ್ಕಟ್ಟಿದ್ರು. ಅದನ್ನ ಕೆಲವರು ಪುಣ್ಯಾತ್ಮ ಬಂದ್ಬಿಟ್ಟು, ಏನಣ್ಣ ಸೊಸೈಟಿ ನಿಂದು ನಡೀತಿದೆ ಕಣ್ಣ, ಅದು ಇಲ್ಬೇಕಾಯ್ತು ಕೊಡ್ಸೋಣ, ಇಲ್ದಿರೋ ಸಾಲಗಳನ್ನೆಲ್ಲ ಕೊಡ್ಸೋಣ, ಟ್ಯಾಕ್ಟರ್ ಕೊಡ್ಸೋಣ, ಹಸು ಕೊಡ್ಸೋಣ ಅಂತ. ನಾನು ಏನಿದು, ಅದೊಂದು ಶಕ್ತಿ ಏನಿದೆ ಅಂತಂದ್ರೆ, ನಿಮಗೆ ಇಷ್ಟು ಜನ ನಾವು ರಾಜಕಾರಣಿಗಳಿದ್ದೀವಿ, ಇದೊಂದು ತಿಳ್ಕೊಳ್ಳಿ. ಕೋಆಪರೇಟಿವ್ ಸೊಸೈಟಿಗೂ ಮಾಮೂಲಿ MLAಗಳಿಗೂ ಭಾಳ ವ್ಯತ್ಯಾಸ ಇದೆ. ನೀವು ಕೂಡ ಅಷ್ಟೇ ಆ ಸಹಕಾರಿ ಕ್ಷೇತ್ರನ ಅರ್ಧಿ ಕುಡಿದಿದ್ದೀರಿ. ನಿಮಗೆ ದೊಡ್ಡ ವಿಚಾರ ಅಲ್ಲ ಈಗ. ಆದರೆ ಈಗ ನಿಮಗೆ ಪ್ರಬಲವಾದಂಥ ಟೀಮು ಕೂಡ ಸಿಕ್ಕಿದೆ. ನಿಮ್ಮ ಡೈರೆಕ್ಟರ್ಗಳೆಲ್ಲ ಸ್ವತಃ ನಿಮ್ಮ ಮಗನೇ MLA ಆಗಿದ್ದಾರೆ, ಡೈರೆಕ್ಟರ್ಗಳು ಕೂಡ MLA ಆಗಿದ್ದಾರೆ. ನಿಮ್ಮ ಕೈನಲ್ಲಿ ಖಂಡಿತವಾಗಲೂ JR, DR, ARಗಳೆಲ್ಲ ನಿಮ್ಮ ಕೈಲಿರೋಂಥದ್ದು ಸತ್ಯ ಆಗಿದೆ. ನಾನು ಇಲ್ಲಿ ವೇದಿಕೆ ಮುಖಾಂತರ ಹೇಳ್ತಿರೋದು, ನಮ್ಮ ತಾಲೂಕಿನಲ್ಲಿ 27 ಸೊಸೈಟಿಗಳಿದೆ. 27 ಸೊಸೈಟಿಗಳಿದೆ. ಹುಣಸೂರಲ್ಲಿ ಮಾತೆತ್ತಿದ್ರೆ ನಾನು ಅಷ್ಟು ಕೋಟಿ ಕೊಡ್ಸಿದ್ದೀನಿ, ಅಷ್ಟು ಕೋಟಿ ಡಿಪಾಸಿಟ್ ಇಟ್ಟಿದ್ದೀನಿ, ಏನಿಲ್ಲ, ಎಲ್ಲ ಅವ್ರ ಕೈಲೇ ಇತ್ತು. 30 ವರ್ಷ ಅವ್ರ ಕೈಲೇ ಇತ್ತು. ಅವ್ರ ತಂದೆಯವರಿದ್ರು, ಅದಾದ್ಮೇಲೆ ಇವ್ರು ಬಂದರು, ಅವ್ರ ಕೈಲೇ ಇತ್ತು. ಮಹಿಳಾ ಕೋಆಪರೇಟಿವ್ ಸೊಸೈಟಿನ ಅವ್ರ ತಾಯಿ ಕೈಲೇ ಇತ್ತು, ಬೇರೆಯವ್ರ ಕೈಗೆ ಯಾವ್ದಾರು ಇಲ್ಲ. ಈಗ ನಿಮಗೆ ಬಂದು, ಈಗ ಎಷ್ಟು ದಿನ ಆಯ್ತು, ನೀವಾಗಲೇ ಒಂದು ರಿವ್ಯೂ 10 ದಿನ ಆಯಿತು. ಈಗಾಗಲೇ ಅವರು ಹುಣಸೂರು ತಾಲೂಕಿನ ಎಲ್ಲ ನೀವು ಕಂಪ್ಲೇಂಟ್ ಮಾಡ್ತೀರಿ, ಆಗಲೇ ಅವರು ಪ್ರತಿ ಒಂದು ಸೊಸೈಟಿಗಳ ಆಳನ ತಿಳ್ಕೊಂಡು ಬಂದು ಈಗ ಬಂದಿರೋದವರು. ಒಂದೇ ಮಾತಾಡಿರೋರು, ಮಂಜಣ್ಣ, ಇಡೀ 2 ಜಿಲ್ಲೆಗಳಲ್ಲಿ
ಅತ್ಯಂತ ಸುಸ್ತಿ ಇರುವಂಥದ್ದು ಈ ಹುಣಸೂರು ತಾಲೂಕಿನ 9 ಸೊಸೈಟಿಗಳು ಸುಸ್ತಿಯಾಗಿ ಹೋಗೋದೇ ಈ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಯಾರು ಜವಾಬ್ದಾರರು ಅದಕ್ಕೀಗ? ನಾನು ಶಾಸಕನಾಗಿದ್ದೆ, ನಾನು ಜವಾಬ್ದಾರಿ ತಗೋತಿರ್ಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ಮುಟ್ಟಕ್ಕೂ ಬಿಡ್ತಿಲ್ಲ, ನಮ್ಮ ಹತ್ರ ಮಾತಾಡೋಕ್ಕೂ ಬಂದಿಲ್ಲ. ಇವತ್ತು ಅಷ್ಟೇ ಒಂದು ಕಂಪ್ಲೇಂಟ್ ಮಾಡ್ತೀನಿ, ನೀವು ಪ್ರಪ್ರಥಮ ಬಾರಿಗೆ ಅಧ್ಯಕ್ಷರು ಬರ್ತಾ ಇದ್ದೀರಿ, ಯಾರು ವಿರೋಧ ಪಕ್ಷದ ಸೆಕ್ರೆಟರಿಗಳು ಗೌರವಕ್ಕೂ ಇಲ್ಲಿ ಬಂದಿಲ್ಲ, ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ತಾ ಇದ್ದೀನಿ. ಯಾವ ಸೆಕ್ರೆಟರಿಗಳು ಬಂದು ನಿಮ್ಗೆ ಗೌರವ ಕೊಡೋಕ್ಕೆ ಬಂದಿಲ್ಲ ಇವತ್ತು, ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಿ. ಯಾಕೆಂದ್ರೆ ಎಲ್ಲರೂ ಗಾಜಿನ ಮನೇಲಿದ್ದಾರೆ, ಪ್ರತಿ ಒಬ್ಬ ಸೆಕ್ರೆಟರಿನೂ ಗಾಜಿನ ಮನೇಲಿದ್ದಾನೆ, ಪ್ರತಿ ಒಬ್ಬನು ಕೂಡ ಕರೋಡ್ಪತಿಗಳು, ಮಾಮೂಲಿ ಕಾರ್ಯಕರ್ತರಿದ್ದಾರೆ. ನಮ್ಮ ತಾಲೂಕೆಲ್ಲ ಇದು ಇಡೀ ರಾಜ್ಯದ ವ್ಯವಸ್ಥೆ. ಸೆಕ್ರೆಟರಿಗಳ ಮುಂದೆ ಡೈರೆಕ್ಟರ್ಗಳು ಕೈ ಕಟ್ಕೊಂಡು ಕೂತಿರ್ತಾರೆ. ಯಾಕೆಂದ್ರೆ ಕೆಲಸನೇ ಸೆಕ್ರೆಟರಿಗಳು ಅಷ್ಟು ಪ್ರಬಲನಾಗ್ಬಿಟ್ಟಿದ್ದಾನೆ. ಈಗ ಈ ಭಾಷಣಗಳಿದ್ದರೆ ನಾನು ಮಾತಾಡ್ತಿರೋದು ನೋಡಿದ್ರಲ್ಲ, ನಮಗೆಲ್ಲ ಹೆಂಗ್ ಮಾತಾಡ್ದ ಅಂತ ಮಾತಾಡೋರು ಇದ್ದಾರೆ ಅಲ್ಲಪ್ಪ. ಈ ಮಂಜುನಾಥ ಎದುರಿಕಿಲ್ಲ ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ಅಲ್ಲೇ ಬಂಕಿ ಬಪ್ಪ ನಮ್ಮವರೇ ಇದನ್ನೇ ಬೆಂಕಿ ಹಚ್ಚೋದು, ಇನ್ನೇನು ಹಚ್ಚೋದಿಲ್ಲ. ಈಗ ನಾನೀಗ ಹೇಳಿದೆ, ನಾನು 2-3 ಮಾತಾಡ್ತಿದ್ದೆ, ಪತ್ರಿಕೆಗೋಸ್ಕರ ಪತ್ರಿಕೆಯಲ್ಲಿ ಬಂದರೆ ಅವರು ಅದನ್ನ ನೋಡ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಲಿ. ನಾನಂತೂ ಸೊಸೈಟಿ ವಿಚಾರಕ್ಕೆ ಹೋಗ್ತಿರ್ಲಿಲ್ಲ. ಈಗ ಅಧ್ಯಕ್ಷರು ಬಂದವ್ರೆ, ಏನಪ್ಪ ಈ ತಾಲೂಕು ಹಿಂಗಾಗಿದೆ ಅಂತವ್ರೆ. ಅವ್ರು ಹೇಳ್ತಿದ್ದೇನೋ ತಾಲೂಕು ಸೊಸೈಟಿಗಳಿಂದ ಇಲ್ಲಿ ಸ್ವರ್ಗ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ, ಸ್ವರ್ಗ ತಗೊಬಂದು ಕೊಟ್ಬಿಟ್ಟಿದ್ದೀನಿ ಹುಣಸೂರಿಗೆ. ಅದನ್ನ ದುರ್ಬಳಕೆ ಮಾಡಿಕೊಂಡ್ರು ಚುನಾವಣೆ ಸಂದರ್ಭದಲ್ಲಿ ನಾನು ಸೋಲೋದಕ್ಕೆ. ಅದು ಒಂದು ರಾಜಕಾರಣಗಳಲ್ಲಿ ಆ ದುರ್ಬಳಕೆ ಮಾಡ್ಕೊಂಡಿದ್ದು ಕೂಡ ಕಾರಣ. ಹೆಂಗ್ ಸೊಸೈಟಿಗಳನ್ನ ದುರ್ಬಳಕೆ ಮಾಡ್ಕೊಂಡ್ರು? ನಮ್ಮ ಪಕ್ಷದ ನನಗಿಂತ ನಿಷ್ಠಾವಂತ ಕಾಂಗ್ರೆಸ್ ಕುಟುಂಬಗಳಿತ್ತು. MDCC ಬ್ಯಾಂಕ್ ಅಧ್ಯಕ್ಷರು ಅವರೇ, ಇಲ್ಲಿ ಅಧಿಕಾರಿಗಳು, ಅವ್ರ ನೆಂಟರುಗಳೇ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಸೊಸೈಟಿ ಸೆಕ್ರೆಟರಿಗಳು ಸುಮಾರು ಜನ ಅವ್ರ ರಿಲೇಟಿವ್ಸ್, ಅವರು ನೆಂಟರುಗಳಿಗೆ ಹೆಣ್ಣು ಕೊಟ್ಟಿರೋರು ಇವ್ರುಗಳೇ ಅವರೇ. ಇಲ್ಲಿಂದ ಏನಪ್ಪ ಅಂತಂದರೆ ಹುಣಸೂರು ತಾಲೂಕಿನಲ್ಲಿ ಹತ್ತಿಕೊಂಡಂಥ ಒಂದು ಸಣ್ಣ ಕಿಡಿ ಇವತ್ತು ಇಷ್ಟು ದೊಡ್ಡ ಮರವಾಗಿ ಇವತ್ತು ಅಧ್ಯಕ್ಷ ಕೂತಿದ್ದಾರೆ. ಹುಣಸೂರು ತಾಲೂಕಿನ ಸೊಸೈಟಿಗಳ ಚುನಾವಣೆಗಳ ಬಿಸಿ ತಮ್ಮೆಲ್ಲರಿಗೂ ಗೊತ್ತಿದೆ. ಜಿಲ್ಲೆಯ ಯಾವ ತಾಲೂಕಿನಲ್ಲೂ ಈ ರೀತಿಯ ಬಿಸಿ ಇರಲಿಲ್ಲ. ಆ ಸ್ಥಾನದಲ್ಲಿ ಇದ್ದವರು ಹೇಳ್ತಾ ಇದ್ದಿದ್ದೆಲ್ಲನೂ ಸಹಕಾರಿಗಳೇ ಬೇರೆ, ರಾಜಕಾರಣಿಗಳೇ ಬೇರೆ. ಸಹಕಾರಕ್ಕೆ ವೈದ್ಯನಾಥ ವರದಿ ನಮಗೋದಕ್ಕೆ ಸಂಬಂಧ ಇಲ್ಲ, ಬರೀ ಗಂಟಲಿಂದ ಮೇಲಿನ ಮಾತುಗಳು. ಇವತ್ತೇನಾಯ್ತು ಉತ್ತರ? ಸಹಕಾರಿಗಳು ಹಾಗೂ ರಾಜಕಾರಣಿಗಳು ಒಂದೇ ನಾಣ್ಯದ 2 ಮುಖಗಳು ಅನ್ನೋದ ರೀತಿ MDCS ಬ್ಯಾಂಕಿನ ರಿಸಲ್ಟ್ ಬಂದಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯದಲ್ಲೇ ಬೀದರು, ಬೆಳಗಾವಿ, ಮಂಗಳೂರು, ಚಾಮರಾಜನಗರ, ಮೈಸೂರು ಯಾವ ಹಂತದ MLA ಎಲೆಕ್ಷನ್ ಆಗಲಿಲ್ಲ. MDCC ಎಲೆಕ್ಷನ್ಗಳು ಆ ಮಟ್ಟದಲ್ಲಾಗಂಥ ಸ್ಥಿತಿಗಳು ಉದ್ಭವ ಆಗಿದೆ. ಅವ್ರಿಗೆಲ್ಲ ಹೆಂಗಾಗೋದಿತ್ತು ಅಂತಂದರೆ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅವ್ರು ಚೆನ್ನಾಗಿ ಗೊತ್ತಿತ್ತು ಸಹಕಾರ ಕ್ಷೇತ್ರದಲ್ಲಿ ಏನು ರುಚಿ ಇದೆ ಅಂತಂದು. ನಾನು ಹೇಳಕ್ಕೆ ಹೋದಾಗ ನಾನು ಆ ಸಮಾಜದ ವಿರುದ್ಧಿ ಅಂತ ಎತ್ತು ಕಟ್ತಾ ಇದ್ದೆ ಹೊರತು ಆಗಿರೋ ಅನಾಹುತದ ಬಗ್ಗೆ ಹೇಳ್ತಾ ಇದ್ದೀನಿ. ಸಹಕಾರಿ ಸಂಘದಲ್ಲಿ ಆಗಿರೋ ಅನಾಹುತದ ಬಗ್ಗೆ ಅಂತ ಹೇಳದೇ ಇಲ್ಲ. ಹೇಳಿ ಕೇಳಿ ನಿಮ್ಗೆಲ್ಲರಿಗೂ ಗೊತ್ತು. ಸಿದ್ದರಾಮಯ್ಯನವರು, ಮಹದೇವಪ್ಪ ಅವರು, ವೆಂಕಟೇಶ್ ಅವರು, ನಾವುಗಳು ಸಹಕಾರ ಸಂಘದಿಂದ ಬಹಳ ದೂರ ಇದ್ದೀವಿ. ನಾನು 15 ವರ್ಷ ರಾಜಕಾರಣ ಮಾಡಿದೆ. ಒಂದು ದಿನವೂ ಸಹಕಾರಿ ಕ್ಷೇತ್ರಕ್ಕೆ ಬಂದವರೆಲ್ಲ ಹೋದವರು ಯಾರು ಬಂದು ನಿಂತ್ಕೋತಿದ್ದೀವಿ ಸಹಾಯ ಮಾಡಿ ಹೋಗಪ್ಪ ಅಂತ. ಆ ವ್ಯವಸ್ಥೆ ಆಳ ಆಗಲ ಎಲ್ಲ ಅವರು ಚೆನ್ನಾಗಿ ಬಂದವರಾಗಿದ್ದಾರೆ. ಈ ಒಂದು ತಾಲೂಕಿನಲ್ಲಿ ಹತ್ಕೊಂಡಂಥ ಈ ಒಂದು ಕಿಡಿ ಮೈಸೂರಿನ MDCC ಬ್ಯಾಂಕಿನ 35 ವರ್ಷಗಳ ಇತಿಹಾಸದಿಂದ ಕಾಂಗ್ರೆಸ್ ತೆಕ್ಕೆಗೆ ಬರೋದಕ್ಕೆ ಅದೊಂದು ದೊಡ್ಡವಾದ ಆಕಾಶ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮೆಜಾರಿಟಿನ 35% ಒಬ್ಬರು ಗೆಲ್ತಾ ಇದ್ರು ಕಾಂಗ್ರೆಸ್ ಪಕ್ಷ ಡೈರೆಕ್ಟ್ ಬೇರೆ ಬೇರೆ ತಾಲೂಕುಗಳಲ್ಲಿ. ಈ ಸಲ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇನ್ನೂ 3 ಕ್ಷೇತ್ರಗಳ ಚುನಾವಣೆ ಆಗಬೇಕಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತು, ವಾಟ್ಸಪ್ಪಲ್ಲೆಲ್ಲ ಓಡಾಡ್ತಾ ಇತ್ತು. ಸಿದ್ದರಾಮಯ್ಯನವರು ನನ್ನನ್ನು ಕೂಡ ಅದಕ್ಕೆ ನಾಮಿನಿಯಾಗಿ ಗುರುತಿಸಿದ್ರು. ಆದರೆ ಕಾರಣಾಂತರಗಳಿಂದ ಬ್ಯಾಂಕಲ್ಲಿರೋದ್ರಿಂದ, ಕೋರ್ಟಲ್ಲಿರೋದ್ರಿಂದ ಅದು ರೂಲ್ 28(4)B ಅನ್ನೋ ಒಂದು ಕಾನೂನಿನ ಅಡಿಯಲ್ಲಿ ಅದು ಸ್ಥಗಿತಗೊಂಡಿದೆ. ಈಗ ಅದು ಚುನಾವಣೆಗಳು ಆಗದಾಗ ಇದು ಏನಾಗುತ್ತೋ ನೋಡಬೇಕು.
ಈಗ ನಮಗೆ ಒಂದು ಸಮಾಧಾನ ಇದೆ. ನಾವು ಏನೀಗ ಪುಣ್ಯಗೌಡರು ಪ್ರಸ್ತಾಪ ಮಾಡಿದ್ರು, ಈಗ ಎ ಪಿ ಸ್ವಾಮಿಯವರ ನಂತರ ಬರೀ ಅದೊಂದೆಲ್ಲ ಅಲ್ಲೆಲ್ಲ ಇದೆ ಅಂತ ಅಂತಿದ್ರು. ಹುಣಸೂರು ತಾಲೂಕಿನ ನಾನು ಇನ್ನೂ ಈಗ ಮೈಸೂರು ಚಾಮರಾಜನಗರ ಜಿಲ್ಲೆಯ ಒಟ್ಟು 241 317 ಸೊಸೈಟಿ ಇದೆ. ಅದರಲ್ಲಿ ಲಾಭದಾಯಕ ಸೊಸೈಟಿಗಳು, ಲಾಭ ಇಲ್ಲದ ಸೊಸೈಟಿಗಳು 31 ಬ್ರ್ಯಾಂಚ್ಗಳಲ್ಲಿ ಬರೋಂಥದ್ದು. ಬೇರೆ ಬೇರೆ ಯಾವ ಬ್ರ್ಯಾಂಚ್ ಅಲ್ಲ, ನಿಮಗೆಲ್ಲ ಗೊತ್ತು. ಚುನಾವಣೆ ಸಂದರ್ಭದಲ್ಲಿ ಭಾಷಣ, ವಿಡಿಯೋ, ನಮ್ಮ ತಾಲೂಕಿನ ದುರಂತ ಈಗಿನ ರಾಜಕಾರಣಿಗೆ ರೆಗ್ಯುಲರ್ ರಾಜಕಾರಣ, ಕಷ್ಟ ಸುಖ, ಏನು ಅನಾಹುತ ಆಗಿದೆ, ಇಲಾಖೆಗಳೇನಾಗ್ತಾ ಇದೆ, ಪೊಲೀಸ್ ಇಲಾಖೆ ಕರಿಬೇಕು, ಮೀಟಿಂಗ್ ಮಾಡಬೇಕು, ಶಿಕ್ಷಣ ಇಲಾಖೆ ಅಧೋಗತಿಗೆ ತಾಲೂಕಲ್ಲಿ ಬಿದ್ದೋಗಿದೆ. ಕರೆದಿ ಮಾತುಕತೆ ಆಡಬೇಕು, ಜವಾಬ್ದಾರು ಎಚ್ಚರಿಸಬೇಕು, ಸಾರ್ವಜನಿಕ ಅವೆಲ್ಲ ಏನಿಲ್ಲ. ಅವ್ರಿಗಿರೋ ಪ್ರಪಂಚ ಎಲ್ಲ ಒಂದೇನೆ. ಸಹಕಾರಿ ಕ್ಷೇತ್ರ ಬಿಟ್ಟರೆ ಅವ್ರಿಗಿನ್ ಯಾವ ಕ್ಷೇತ್ರದ ಬಗ್ಗೆ ಕೂಡ ಅವ್ರಿಗೆ ಆಸಕ್ತಿ ಇಲ್ಲ. ಆ ಮಟ್ಟದಲ್ಲಿ ಈ ತಾಲೂಕು ನಡೀತಿದೆ. ಅದಕ್ಕೆ